everyone, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಮುಂದಿನ ಪ್ರಶ್ನೆ, ವಿವಿಧ ವ್ಯವಹಾರ ಸಂಘಟನೆಗಳ ಹುಟ್ಟು ಎನ್ನುವಂತಹ ಚಾಪ್ಟರ್ ಇಂದ ಏಕ ವ್ಯಕ್ತಿ ಮಾಲೀಕತ್ವ ಸಂಸ್ಥೆಗಳ ದೋಷಗಳನ್ನ ಪಟ್ಟಿ ಮಾಡಿರಿ. ಏಕ ವ್ಯಕ್ತಿ ಮಾಲೀಕತ್ವದ ಸಂಸ್ಥೆ ಅಂದ್ರೇನು? ಒಬ್ಬನೇ ವ್ಯಕ್ತಿ ನಡೆಸುವಂತಹ ಸಂಸ್ಥೆ, ಅದು ಸೋಲ್ ಪ್ರೊಪ್ರೈಟರ್ಶಿಪ್ ಅಥವಾ ಏಕ ವ್ಯಕ್ತಿ ಮಾಲೀಕತ್ವದ ಸಂಸ್ಥೆ. ಈ ಸಂಸ್ಥೆಯಲ್ಲಿರುವ ದೋಷವೇ ಮುಂದೆ ಪಾಲುದಾರಿಕೆ ಸಂಸ್ಥೆಯ ಹುಟ್ಟಿಗೆ ಕಾರಣವಾದಂಥದ್ದು. ಓಕೆನಾ? ಸೊ ಇಲ್ಲಿರುವಂತಹ ದೋಷಗಳು ಏನು? ಬಂಡವಾಳದ ಮಿತಿ. ಬಂಡವಾಳವನ್ನ ಯಾರು ಹೂಡ್ತಾರೆ? ಒಬ್ಬ ವ್ಯಕ್ತಿ ಅಲ್ವಾ? ಸೊ ಒಬ್ಬ ವ್ಯಕ್ತಿ ಎಷ್ಟು ಬಂಡವಾಳವನ್ನ ಹೂಡಬಹುದು? ಆತ ತನ್ನಲ್ಲಿರುವ ಹಣವನ್ನ ತನ್ನ ಸ್ನೇಹಿತರ ಹತ್ತಿರ ಹಣವನ್ನ ತೆಗೆದುಕೊಂಡು ಹೂಡಬಹುದು. ಬ್ಯಾಂಕಿನಿಂದ ಎಷ್ಟು ಸಾಲ ಸಿಗುತ್ತೋ ಅಷ್ಟನ್ನ ಮಾತ್ರ ತೆಗೆದುಕೊಂಡು ಹೂಡಬಹುದು. ಸೊ ಇಲ್ಲಿ ಬಂಡವಾಳದ ಮಿತಿ ಇದೆ. ಓಕೆ, ಸೊ ದೊಡ್ಡದಾಗಿ ಈ ಸಂಸ್ಥೆಯನ್ನ ಬೆಳೆಸುವುದು ಕಷ್ಟ ಆಗತ್ತೆ. ಸೀಮಿತ ಆಡಳಿತದ ಕೌಶಲ್ಯಗಳು. ಸೊ ಒಬ್ಬನೇ ವ್ಯಕ್ತಿ ಇರುವುದರಿಂದ ಆತನಿಗೆ ಎಷ್ಟು ಕೌಶಲ್ಯ ಇದೆ ಅದನ್ನ ಆತ ಈ ವ್ಯವಹಾರದಲ್ಲಿ ಬಳಸಿಕೊಳ್ತಾನೆ. ಸೊ ಒಬ್ಬರಿಗಿಂತ 2-3 ಜನ ಇದ್ರೆ ಅವರ ಇತರರ ಕೌಶಲ್ಯಗಳನ್ನು ಕೂಡ ಬಳಸಿಕೊಳ್ಳಬಹುದು ಅಲ್ವಾ ಮಕ್ಕಳೇ? ಸೊ ಈ ಏಕ ವ್ಯಕ್ತಿ ಮಾಲೀಕತ್ವ ಸಂಸ್ಥೆಯಲ್ಲಿ ಆಡಳಿತ ಕೌಶಲ್ಯ ಕೂಡ ಸೀಮಿತವಾಗಿದೆ. ಸೂಕ್ತ ನಿರ್ಣಯ ತೆಗೆದುಕೊಳ್ಳುವುದು ಕಷ್ಟ. ಸೊ ಯಾವಾಗ್ಲೂ ಕೂಡ ಒಬ್ಬರಿಗಿಂತ 2-3-4 ಜನ ಇದ್ರೆ ಅವರ ಜೊತೆ ಒಂದು ಡಿಸ್ಕಷನ್ ಅಥವಾ ಮಾತನಾಡಿಕೊಂಡು ಸರಿಯಾದ ನಿರ್ಧಾರವನ್ನ ತೆಗೆದುಕೊಳ್ಳಬಹುದು. ಆದರೆ ಇಲ್ಲಿ ವ್ಯಕ್ತಿ ಒಬ್ಬನೇ ಇರುವುದರಿಂದ ಸೂಕ್ತ ನಿರ್ಣಯ ತೆಗೆದುಕೊಳ್ಳುವುದು ಕಷ್ಟ. ನಷ್ಟದ ಹೊಣೆಯನ್ನು ಕೂಡ ಒಬ್ಬರೇ ಹೊರಬೇಕಾಗುತ್ತದೆ. ಒಬ್ಬನೇ ಮಾಲೀಕ, ಆತನೇ ನಿರ್ವಾಹಕ, ಆತನೇ ಕೆಲಸಗಾರ ಆಗಿರುವುದರಿಂದ ನಷ್ಟವನ್ನ ಆತನೇ ಹೊರಬೇಕಾಗತ್ತೆ. ಮಾಲೀಕನ ನಿಧನ ಅಥವಾ ದಿವಾಳಿಯಿಂದ ಸಂಸ್ಥೆಯನ್ನ ಮುಚ್ಚಬೇಕಾದಂತಹ ಪರಿಸ್ಥಿತಿ ಉಂಟಾಗತ್ತೆ. ಯಾಕಂದ್ರೆ ಇರೋದು ಒಬ್ಬನೇ, ಆತನ ಸಂಸ್ಥೆ ಇದು. ಒಂದು ವೇಳೆ ಆತನೇನಾದ್ರೂ ದಿವಾಳಿ ಆದ್ರೆ ಅಥವಾ ಮಾಲೀಕನ ನಿಧನವಾದ್ರೆ ಅಂತ ಸಂಸ್ಥೆಯನ್ನ ಮುಚ್ಚಬೇಕಾದಂತ ಪರಿಸ್ಥಿತಿ ಬರಬಹುದು. ಇವು ಏಕ ವ್ಯಕ್ತಿ ಮಾಲೀಕ ಸಂಸ್ಥೆಯ ದೋಷಗಳು. ಓಕೆನಾ? ಥ್ಯಾಂಕ್ ಯು.